ಕಲ್ಪನಾ 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 ಏನು? ಯಾಕೆ ಹೀಗೆ ಕೂಗ್ತಾ ಇದೀಯಾ? ನಾನು ನಿನ್ನ ಹತ್ರ ಮಾತಾಡ್ಬೇಕು. ಒಂದೇ ಮನೇಲಿದ್ದೀವಿ, ಒಂದೇ ಕಡೆ ಮಲಗ್ತೀವಿ. ಪಿಸ್ಕುಟ್ಟಾದ್ರೂ ಮಾತಾಡ್ಬೋದು, ಇಲ್ಲ ಜೋರಾಗಿ ಕಿರ್ಚ್ಕೊಂಡಾದ್ರೂ ಮಾತಾಡ್ಬೋದು. ನನಗೆ ನಿನ್ ಜೊತೆ ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ, ಬೇರೆ ಕೆಲಸ ಇದೆ. ನಿನ್ನ ಕೆಲಸ ತಗೊಂಡು ಮೂಲೆಯಲ್ಲಿ ಬಿಸಾಕು. ನಾನು ನಿನ್ನ ಹತ್ರ ಮಾತಾಡ್ಬೇಕು, ಈಗ್ಲೇ ಮಾತಾಡ್ಬೇಕು. ಏನಾಯ್ತು ನಿನಗೆ? ಯಾವತ್ತು ನನ್ನ ಎದುರಿಗೆ ದನಿ ಏರಿಸಿ ಮಾತಾಡದೆ ಇದ್ದ ನೀನು ಇವತ್ತು ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಮಾತಾಡದೆ ಮಾಡಿರೋ ತಪ್ಪನ್ನ ಮಾತಾಡಿ ಸರಿಪಡಿಸ್ಕೊಳ್ಳೋದಕ್ಕೆ. ಏನಾಯ್ತಂತದ್ದು? ಪ್ರಪಂಚನೇ ಮುಳುಗು ಹೋದಾಗ ಆಡ್ತಿದ್ಯಲ್ಲ. ಇವತ್ತು ನಿನ್ನ ದನಿ ನನಗಿಷ್ಟ ಆಗ್ತಾ ಇಲ್ಲ ಕೈಲಾಶ್. ಬೇರೆಯವ್ರ ಪ್ರಪಂಚ ಮುಳುಗು ಹೋದ್ರು ನೀನು ಸುಖವಾಗಿರ್ಬೇಕು ಅಲ್ವಾ? ನಾನಿಲ್ಲದ ಊರು ಏನಾದ್ರೇನು, ಕಾಲಿಲ್ಲದ ಕುದುರೆ ಗೂನಾದ್ರೇನು ಅಂತಾರಲ್ಲ, ಅಂತ ಜಾತಿಗೆ ಸೇರಿದವಳು ನೀನು. ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿ ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಬಾಯಿಗೆ ಬಂದಾಗ ಮಾತಾಡಿ ನನಗೆ ಸಿಟ್ಟು ಬರ್ಸ್ಬೇಡ. ಅದೇನು ಅಂತ ಹೇಳು. ಚಿನ್ನು ಯಾಕೆ ಅಳ್ತಾ ಇದ್ದಾಳೆ? ಏನ್ ಹೇಳಿದೆ ನೀನು? ನಾನೇನಂದೆ? ಏನು ಹೇಳಿಲ್ವಲ್ಲ. ಈ ಪ್ರಶ್ನೆ ನನ್ನನ್ನು ಕೇಳೋದಕ್ಕಿಂತ ಹೋಗಿ ಅವಳನ್ನೇ ಕೇಳು. ಓಹೋ, ಅಷ್ಟು ಬೇಗ ನಿನ್ನ ಹತ್ರ ಚಾಡಿ ಹೇಳ್ಬಿಟ್ಲಾ? ಇಷ್ಟು ವರ್ಷ ನಿನ್ ಜೊತೆ ಸಂಸಾರ ಮಾಡ್ದವಳು ನಾನು. ನನ್ನ ಮೇಲೆ ವಿಶ್ವಾಸ ಇಲ್ಲ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಿನ್ನೆ ಮೊನ್ನೆ ಬಂದ ಕೆಲಸದವಳ ಮೇಲೆ ನಿನಗೆ ಅಷ್ಟೊಂದು ವಿಶ್ವಾಸನ? ಅವಳು ಹೇಳಿದ್ಲು ಅಂತ ಬಂದು ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆಯಲ್ಲ. ಚಿನ್ನು ಚಾಡಿ ಹೇಳುವಂತ ಹುಡುಗಿ ಅಲ್ಲ. ಅಂತವಳಾಗಿದ್ದಿದ್ರೆ ನೀನ್ ಕೊಡೋ ಚಿತ್ರ ಹಿಂಸೆನ ಸಹಿಸ್ಕೊಂಡು ಈ ಮನೇಲಿ ಇರ್ತಿರ್ಲಿಲ್ಲ. ಬದಲಿಗೆ ಮನೆ ಬಿಟ್ಟು ಓಡ್ ಹೋಗ್ತಾ ಇದ್ಲು. ಜಾಸ್ತಿ ಮಾತಾಡ್ತಿದ್ಯಾ ಕೈಲಾಶ್? ಇದರಿಂದ ಯಾರಿಗೂ ಒಳ್ಳೇದಲ್ಲ. ನೀನೇನು ಅಂತ ಬೇರೆಯವ್ರಿಗಿಂತ ಚೆನ್ನಾಗೆ ನನಗ್ ಗೊತ್ತು. ನಾನು ಇಷ್ಟು ವರ್ಷ ನಿನ್ನ ಹತ್ರ ಜಗಳ ಆಡಿಲ್ಲ ಅಂದ್ರೆ ಅರ್ಥ ನನಗೆ ಜಗಳ ಆಡೋದಕ್ ಬರಲ್ಲ, ಮಾತಾಡೋದಕ್ ಬರಲ್ಲ ಅಂತ ಅಲ್ಲ. ಅದಕ್ಕೆ ಎರಡು ಮುಖ್ಯವಾದ ಕಾರಣ ಇದೆ. ಮೊದಲನೇ ಕಾರಣ, ನಿನ್ನ ತಂದೆ ತಾಯಿ ಬಂಧು ಬಳಗನೆಲ್ಲ ಬಿಟ್ಟು ನನ್ನನ್ನೇ ನಂಬಿ ನೀನು ನಮ್ಮ ಮನೆಗೆ ಬಂದೆ. ನಂಬಿ ಬಂದವ್ರನ್ನ ನಿರಾಕರಿಸಬೇಡ ಅಂತ ನನ್ನ ತಂದೆ ಹೇಳ್ಕೊಟ್ಟಿದ್ದಾರೆ. ಎರಡನೇ ಕಾರಣ, ನಾನು ನೀನು ನಿರಂತರವಾಗಿ ಜಗಳ ಆಡ್ತಾ ಇದ್ರೆ ಅದರ ನೇರವಾದ ಪರಿಣಾಮ ಗೊಂಬೆ ಮೇಲೆ ಬೀಳುತ್ತೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ನಿನ್ನ ಮೇಲೆ ಜಗಳ ಆಡೋದಕ್ಕೆ 1000 ಕಾರಣ ಇದ್ರು ನಾನು ಸುಮ್ಮನೆ ಇದ್ದೆ. ಗೊಂಬೆ ಚಿನ್ನುನ ತುಂಬಾ ಹಚ್ಕೊಂಡಿದ್ದಾಳೆ. ನೀನು ಚಿನ್ನು ಏನೇ ಹೇಳಿದ್ರು ಗೊಂಬೆ ಬೇಜಾರು ಮಾಡ್ಕೊಳ್ತಾಳೆ. ಯಾವುದೇ ಕಾರಣಕ್ಕೂ ಗೊಂಬೆ ಬೇಜಾರಾಗಬಾರ್ದು. ನಿನ್ನ ಮಗಳ ಮದುವೆ ಹತ್ರ ಬರ್ತಾ ಇದೆ, ನೀನು ಅದರ ಬಗ್ಗೆ ಗಮನ ಹರಿಸು. ಇನ್ನೊಂದು ವಿಷಯ, ನಾನು ಇವತ್ತಿನವರೆಗೂ ಹೇಗಿದ್ನೋ ಇನ್ನು ಮುಂದೆ ಹಾಗಿರಲ್ಲ. ಅದನ್ನ ನೀನ್ ನೆನಪಲ್ಲಿಟ್ಕೋ. ಎಂದೂ ಕಾಣದ ಕನಸು ಬಂದು ಮನವ ಸೇರಿತು. ಬಂದ ಘಳಿಗೆ ಎಂತೋ ಏನೋ ಅಲ್ಲೇ ಮನೆಯ ಹೂಡಿತು. ಐ ಆಮ್ ರೆಡಿ. ಎಸ್, ನಾನ್ ರೆಡಿ. ನಿನ್ನ ಮೀಟ್ ಮಾಡೋದಕ್ಕೋಸ್ಕರ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೇನೆ. ಯಾಕೆ ಇಷ್ಟೊಂದು ಸತಾಯಿಸ್ತೀಯಾ? ನನ್ನ ಕಷ್ಟ ನಿನ್ಗೆ ಅರ್ಥ ಆಗಲ್ವಾ? ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು ಅಂತ ಬೇಗ ಹೇಳು, ಆಯ್ತಾ? ಈಗಾಗಲೇ ನಾನು ತುಂಬ ಕಾದಿದ್ದೀನಿ, ಇನ್ನೂ ನನ್ನ ಕೈಯಲ್ಲಿ ಕಾಯೋಕ್ಕಾಗಲ್ಲ. ನನ್ನ ಕಷ್ಟ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಹಾ,
ಎಲ್ಲಿಟ್ಟೆ? ಆಫೀಸ್ಗೆ ಹೋಗುವಾಗಲೇ ಹೀಗಾಗತ್ತಪ್ಪ. ಲೇಟ್ ಅಪ್ಪಾಜಿ, ನೀವು ಇದನ್ನೇ ತಾನೇ ಹುಡುಕ್ತಾ ಇರೋದು? ಖಂಡಿತ ಇದನ್ನೇ. ಹೀಗೆ ನೋಡು, ಎಲ್ಲೆಲ್ಲೋ ಇಟ್ಬಿಡ್ತೀನಿ, ಮರ್ತು ಹೋಗ್ಬಿಡ್ತೀನಿ. ಪಪ್ಪ, ಚಿನ್ನು ಈ ಮನೇಲಿ ಇರೋವರೆಗೂ ನೀನ್ ಚಿಂತನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ನಿನ್ ಮರುವ ಬಗ್ಗೆ ಎಲ್ಲ ಹೇಳಿದ್ದೀನಿ. ಆಫೀಸ್ಗೆ ಹೋಗುವಾಗ ಹಿಂಗೆ ನಗನಗ್ತಾ ಇದ್ರೆ ದಿನ ಎಲ್ಲ ಚೆನ್ನಾಗಿರುತ್ತೆ. ಲೇಟ್ ಆಯ್ತು ಮಗಳೇ, ನಾ ಬರ್ತೀನಿ. ಬಾಯ್. ಬಾಯ್, ಟೇಕ್ ಕೇರ್. ಚಿನ್ನು, ನಂಗೆ ಯಾಕೋ ತುಂಬಾ ಬೋರ್ ಆಗ್ತಿದೆ. ಸರಿ, ಹಂಗಾರೆ ನಿನ್ನ ರಾಜ್ಕುಮಾರ್ಗೆ ಫೋನ್ ಮಾಡು. ರಾಜ್ಕುಮಾರಂಗ ಬೇಡಪ್ಪ, ಅವನಿಗೆ 4 ಮೀಟಿಂಗ್ ಇದೆಯಂತೆ. ಅದನ್ನ ಮುಗಿಸ್ಕೊಂಡು ಆಮೇಲೆ ಮಾಡ್ತೀನಿ ಅಂತ ಅವನೇ ಹೇಳಿದ್ದಾನೆ. ಅಕ್ಕ, ಮನೆಗೆ ಕೂತ್ಕೊಂಡು ಟಿವಿ ನೋಡು. ಹೋಗೆ, ಯಾವುದು ಒಳ್ಳೆ ಪ್ರೋಗ್ರಾಮ್ ಬರ್ತಿಲ್ಲ. ಹಾ, ನಾನು ನೀನು ಸಿನಿಮಾಗೆ ಹೋಗೋಣ. ಸಿನಿಮಾಗ ನಾನ್ ಬರಕಿಲ್ಲಪ್ಪ. ಯಾಕಪ್ಪ? ನಾನು ಚಿಕ್ಕವಳಾಗಿದ್ದಾಗ ನಮ್ಮೂರ್ ಜಾತ್ರೆ ಆಗಿ ಟೆನ್ನಾಗ ಪಿಕ್ಚರ್ ನೋಡೋಕೆ ಹೋಗಿದ್ದೆ. ಅಲ್ಲಿ ಇದ್ದಕ್ಕಿದ್ದಂಗೆ ಎಲ್ಲ ಲೈಟು ಆಫ್ ಆಗೋಯ್ತು. ನನಗೆ ಜೀವ ಬಾಯಿಗೆ ಬಂದಂಗೆ ಆಗೋಯ್ತು. ಏಟ್ ಭಯ ಆಯ್ತು ಗೊತ್ತಾ? ಅದು ಅಲ್ದೆ ಮನ್ಯಾಗ ತುಂಬಾ ಕೆಲಸ ಅದೆ. ಹೋಗ್ ಚಿನ್ನು, ನಾನು ಏನೇ ಹೇಳಿದ್ರು ನೀನು ಮಾಡೋದಿಲ್ಲ. ನಮ್ಮ ಮನೇಲಿ ಕುತ್ಕೊಂಡು ಏನು ಮಾಡಲಿ? ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತ್ಯಾ? ನೀ ಹೆಂಗಿದ್ರು ಲಗ್ನಕ್ಕೆ ಮೊದಲೇ ಅಡುಗೆ ಮಾಡೋದು ಕಲಿಬೇಕಲ್ಲ. ನನ್ನ ಜೊತೆ ಬಾ, ನಾ ಹೇಳ್ಕೊಡ್ತೀನಿ. ಅಡ್ಗೆನಾ? ಅದ್ರ ಬದಲು ಹೊತ್ಕೊಂಡು ಮಲ್ಕೊಡ್ದೆ ಎಷ್ಟೋ ಚಂದ. ನೀ ಹೇಳ್ದಂಗೆ ನಾನು ಕೇಳಬೇಕು. ನೀನು ಮಾತ್ರ ನಾನು ಹೇಳಿದ್ ಏನೂ ಕೇಳಲ್ಲಪ್ಪ. ಓಹೋ, ನಾನು ಚಿನ್ನುಗೆ ಮುನ್ಸ್ಕೊಳ್ಳೋದಕ್ಕೂ ಬರತ್ತಾ? ಆಯ್ತು, ಬಾ, ನೀನ್ ಅಡ್ಗೆ ಮಾಡು, ನಾನು ಮಾತಾಡ್ತಾ ಕೂತಿರ್ತೀನಿ. ಓಕೆನಾ? ಬಾ. ಇವಳು ಯಾರು? ಎಲ್ಲಿಂದ ಬಂದ್ಲು? ನನ್ನ ಮನೆಗೆ ಬಂದು ನನ್ನ ಗಂಡ ನನ್ನ ಮಗಳನ್ನೇ ಕೈಗೆ ಹಾಕ್ಕೊಂಡಿದ್ದಾಳಲ್ಲ. ನನ್ನ ಮಾತಿಗೆ ಎದುರಾಡದೆ ಇದ್ದ ನನ್ನ ಮಗಳು ಗಂಡ ಇಬ್ರು ದನಿ ಎತ್ತಿ ನನ್ನನ್ನು ಪ್ರಶ್ನೆ ಕೇಳೋ ಹಾಗೆ ಮಾಡಿಬಿಟ್ಲಲ್ಲ. ಇದು ಹೀಗೆ ಮುಂದುವರಿಯೋದಕ್ಕೆ ಬಿಟ್ರೆ ನನ್ನ ಪ್ಲಾನ್ ಎಲ್ಲ ಧೂಳಿಪಟ ಆಗೋಗುತ್ತೆ. ಇದಕ್ಕೆ ಆದಷ್ಟು ಬೇಗ ಬೇರೆ ದಾರಿ ಹುಡುಕ್ಬೇಕು. ಅಕ್ಕ, ಏನಕ್ಕ ಇದು? ಏನ್ ಸಮಾಚಾರ? ನಿನ್ ಕಣ್ಣಲ್ಲಿ ಮುಂಗಾರಿನ ಮಿಂಚಿದೆ. ನಿನ್ ತುಟಿಲಿ ನಿನ್ ತಂಗಿಗೆ ಅರ್ಥ ಆಗದೆ ಇರೋ ಸಂಚಿದೆ. ಏನಕ್ಕ, ಯಾವ್ದಾದ್ರು ಮದ್ವೆಗೆ ಹೋಗ್ತಿದ್ಯಾ ಅಥವಾ ನೀನೇ ಮದ್ವೆ ಮಾಡ್ಕೊಳಕ್ ಹೋಗ್ತಿದ್ಯಾ? ನಿನ್ ತಲೆ, ಆ ಥರ ಎಲ್ಲ ಏನೂ ಇಲ್ಲಮ್ಮ. ನಾನು ದಿನ ಯಾವ ರೀತಿ ರೆಡಿ ಆಗ್ತೀನೋ ಅದೇ ರೀತಿ ಡ್ರೆಸ್ ಆಗಿದ್ದೀನಿ ಅಷ್ಟೇ. ಕುಮುದಕ್ಕ, ನಾನು ನಿನ್ ಹಾಗೆ ಹುಡುಗಿನೇ. ನೀನಿವತ್ತು ಹೇಗ್ ಕಾಣಿಸ್ತಿದ್ಯಾ ಗೊತ್ತಾ? ಕಾಡಿಗೆ ಕಣ್ಣು, ಕೆಂಪು ತುಟಿ, ಚರಿ ಸೀರೆ, ಓಲೆ, ಬಂಗಾರ, ಈ ಶೃಂಗಾರ ದಿನ ಇದ್ದ ಹಾಗಂತೂ ಇಲ್ಲ. ಏನೋ ಸ್ಪೆಷಲ್ ಇದೆ. ಏನಂತ ಹೇಳಕ್ಕ? ಪ್ಲೀಸ್ ಪ್ಲೀಸ್ ಪ್ಲೀಸ್. ತಲೆ ಆ ಥರ ಏನೂ ಇಲ್ಲ ಕಣ, ಸುಮ್ಮನೆ ಇರ, ಸುಮ್ಮನೆ ಹೋಗೀಗ. ನೀನ್ ಹೇಳ್ದೆ ಇದ್ರೆ ಹೋಗೆ. ಕತ್ತೆ ಬಾಲ ಕುದುರೆ ಜುಟ್ಟು. ನಾನು ಅಮ್ಮನ ಹತ್ರನೇ ಕೇಳ್ತೀನಿ. ಶ್ವೇತಾ, ಶ್ವೇತಾ, ಚಂದು, ಇವತ್ತು ಆಫೀಸಲ್ಲಿ ಏನಾದ್ರೂ ಪಾರ್ಟಿ ಇದೆಯೇನೋ? ಇವತ್ತಾ? ಹಾ, ಏನಿಲ್ವಲ್ಲ. ಇದ್ದಿದ್ರೆ ನಿಮ್ಗೂ ರಂಜಿತ್ ಮಾವಂಗೂ ಹೇಳ್ತಾ ಇರ್ಲಿಲ್ವಾ? ಯಾಕೆ ಹಾಕಿ ಹೇಳ್ತಿದ್ದೀರಾ? ಕುಮುದಕ್ಕ ಒಳ್ಳೆ ಮದ್ವೆ ಹೆಣ್ಣಿನ ತರ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ದಾಳೆ, ಅದಕ್ಕೆ ಕೇಳ್ದೆ. ಹೌದಾ? ಮೋಸ್ಟ್ಲಿ ಅವ್ರ ಫ್ರೆಂಡ್ ಬರ್ಡೇ ಪಾರ್ಟಿನೋ ಅಥವಾ ಮ್ಯಾರೇಜೋ ರಿಸೆಪ್ಷನೋ ಏನೋ ಇರ್ಬೇಕನ್ಸುತ್ತೆ. ಅಯ್ಯೋ, ನೀನ್ ಹೇಳ್ತಿರೋದು ನನ್ಗೆ ಯಾಕೋ ಕನ್ವಿನ್ಸ್ ಆಗ್ತಿಲ್ಲ. ಅಮ್ಮ, ಕುಮುದಕ್ಕ ಯಾಕಮ್ಮ ರೆಡಿ ಆಗಿರೋದು? ಅವಳು ಯಾಕಾರು ರೆಡಿ ಆಗ್ಲಿ, ನಿನಗೇನು? ನೀ ಸುಮ್ಮನಿರೋ. 3 ದಿವಸದಿಂದ ಏನಾರು ಕೇಳಿ ಸಿಡ್ಸಿಡ ಅಂತ ಸಿಡ್ಗುಡ್ತಾಳೆ. ಸದ್ಯ ಆಚೆ ಹೋಗ್ಬಿಟ್ಟು ಸಮಾಧಾನವಾಗಿ ಬರ್ಲಿ. ಚಂದು, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಿದ್ದೇನೆ. ಕಾರ್ ಕೀ ಕೊಡು. ನೋಡಿ. ಥ್ಯಾಂಕ್ ಯು. ಬಾಯ್. ಬಾಯ್.
ಅಕ್ಕ ತಿನ್ನೋ ಪದಾರ್ಥದ ಜೊತೆ ಆಟ ಆಡ್ಬಾರ್ದು. ತಗೋ ಈರುಳ್ಳಿ ಕಟ್ ಮಾಡು. ಚಿನ್ನು ಏನ್ ಬೇಕಾದ್ರೂ ಹೇಳು, ಆದ್ರೆ ಈರುಳ್ಳಿ ಕಟ್ ಮಾಡು ಅಂತ ಮಾತ್ರ ಹೇಳ್ಬೇಡ. ಅಕ್ಕ ಈರುಳ್ಳಿ ಕತ್ತರಿಸ್ದೆ, ಬೆಳ್ಳುಳ್ಳಿ ಬಿಡಿಸ್ದೆ, ಶುಂಠಿ ಚಸ್ದೆ, ಮೆಣಸು ಕುಡ್ದೆ ಅಡ್ಗೆ ಕಲಿಯೋದಕ್ಕೆ ಆಗೋದೇ ಇಲ್ಲ. ಹೋಗೆ, ನಂಗೆ ಅಡ್ಗೆ ಮನೆ ಅಂದ್ರನೇ ಇಷ್ಟ ಇಲ್ಲ. ನಿಂಗೆ ಬೆಡ್ರೂಮ್ ಮಾತ್ರ ಇಷ್ಟನಾ? ಮಾತಾಡದೆ ಈರುಳ್ಳಿ ಕತ್ತರಿಸು ಅಷ್ಟೇ. ಚಿನ್ನು, ನನ್ನ ಬಾಯ್ ಫ್ರೆಂಡ್ ಯಾವತ್ತೂ ಈ ಥರ ಆರ್ಡರ್ ಮಾಡಿಲ್ಲ ಗೊತ್ತಾ? ಗೊತ್ತು, ಆದ್ರೆ ಪ್ರೀತಿಸೋ ಹುಡುಗನ್ಗೆ ಅವ್ನಿಗೆ ಇಷ್ಟವಾದ ತಿಂಡಿ ಮಾಡ್ಕೊಡ್ಬೇಕು ಅಂತ ನಿಂಗೆ ಅನ್ಸೋದೇ ಇಲ್ವಾ? ಕಾಸು ಬಿಸಾಕಿದ್ರೆ ನಮಗಿಷ್ಟ ಅದು ತಿಂಡಿ ಊಟ ಎಲ್ಲ ಬಡಿಸ್ತಾರೆ, ತಿನ್ನೋದಷ್ಟೇ ನಮ್ ಕೆಲ್ಸ. ಅಕ್ಕ ಕಾಸು ಬಿಸಾಕಿದ್ರೆ ಬೇಕಾದ ಊಟ ಸಿಗುತ್ತೆ, ಹಂಗೆ ಬೇಕಾದ ರಾಜ್ಕುಮಾರನ್ ಸಿಗ್ತಾನೆ ಅಲ್ವಾ? ಚಿನ್ನು, ಅಕ್ಕ ಕಾಸಿದ್ರೆ ಎಲ್ಲ ಸಿಗುತ್ತೆ, ಕಾಸಿದ್ರೇನೆ ಕೈಲಾಸ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಆದ್ರೆ ನಮ್ ರಾಜ್ಕುಮಾರನ್ಗೆ ಅವ್ರಿಗೆ ಇಷ್ಟವಾಗಿರೋ ಅಡ್ಗೆನ ನಮ್ ಕೈಯಾರೆ ಮಾಡ್ಕೊಟ್ಟಾಗ ಅವ್ರು ತುಂಬಾ ಚೆನ್ನಾಗಿದೆ ಕಣೆ ಅಂತಾರಲ್ಲ, ಆ ಸುಖನೇ ಬೇರೆ. ಮಾತ್ ಕಲ್ತ್ಬಿಟ್ಟೆ ಕಣೆ ಚಿನ್ನು. ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಗಾದೆನೇ ಇದೆ. ಅದೆಲ್ಲ ಏನು ಮಾತಾಡ್ಬೇಡ. ಮೊದ್ಲು ಈರುಳ್ಳಿ ಸಿಪ್ಪೆ ಬಿಡಿಸಿ ಅರ್ಧಕ್ಕೆ ಕತ್ತರಿಸು. ಜೋಪಾನ, ಚಾಕು ತುಂಬಾ ಚುಪ್ಪಾಗದೆ. ತಗೋ. ಓಕೆ. ಏನಾಯ್ತಕ್ಕ? ಅಯ್ಯೋ, ನಿಂಗೆ ಕೆಲಸ ಹೇಳಿದೆ ನನ್ ತಪ್ಪಾಯ್ತು.